ನನ್ನ ಅಜ್ಜಿ ಹೇಳ್ತಾರೆ ಏನಂದ್ರೆ ಅಮಾವಾಸ್ಯೆ ಮುಂಚೆ ಕ್ರ್ಯಾಬ್ ಅಲ್ಲಿ ತುಂಬಾ ಮಾಂಸ ಇರ್ತದೆ ಅಂತ. ಅಮಾವಾಸ್ಯೆ ಆದ್ಮೇಲೆ ಅದು ಕ್ರ್ಯಾಬ್ ಅಲ್ಲಿ ಮಾಂಸ ಇರುದಿಲ್ಲ, ಫ್ಲೆಶ್ ಇರುದಿಲ್ಲ. ಅದು ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ. ವಾವ್, ಫೈನಲಿ ಕ್ರ್ಯಾಬ್ ಪೆಪ್ಪರ್ ಮಸಾಲ ಕೇರಳ ಸ್ಟೈಲ್ ಅಲ್ಲಿ ಈಗ ರೆಡಿ ಆಯ್ತು. ಬನ್ನಿ ಈಗ ಊಟಕ್ಕೆ ಹೋಗುವ, ತುಂಬಾ ಹಸಿವು ಆಗ್ತಾ ಉಂಟು. ಬನ್ನಿ, ಬಾಯ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೇಲರ್ಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕ್ರ್ಯಾಬ್ ಪೆಪ್ಪರ್ ಮಸಾಲ ಹೇಗೆ ಮಾಡುವುದಂತ ಕಲಿಸ್ಕೊಳ್ತೇನೆ. ಅಪ್ಪ ಈಗ ರೆಡಿ ಆಗಿದ್ದಾರೆ ನೋಡಿ. ಅವರು ಆಲ್ರೆಡಿ ಅದು ಕ್ಲೀನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಫಿಶ್ ಆಗಲಿ ಯಾವುದು ಬೇರೆ ಐಟಮ್ಸ್ ಕಟ್ಟಿಂಗಿಗೆ ಆಗಲಿ ಅಪ್ಪ ತುಂಬ ಹೆಲ್ಪ್ ಮಾಡ್ತಾರೆ ನೋಡಿ. ಹೀಗೆ ಕ್ರ್ಯಾಬನ್ನು ಫಸ್ಟ್ ಈಗ ಹೀಗೆ ಅವರು ಓಪನ್ ಮಾಡಬೇಕದು. ಕೆಲವು ಸತಿ ಉಗುರೆಲ್ಲ ಉದ್ದ ಇದ್ದರೆ ನಿಮಗೆ ಉಗುರಲ್ಲಿ ಸಹ ಅದು ಓಪನ್ ಮಾಡಿ ಅದರ ಶೆಲ್ಲನ್ನು ನೀವು ರಿಮೂವ್ ಮಾಡಬೇಕು ನೋಡಿ. ಹೀಗೆ ರಿಮೂವ್ ಮಾಡಬೇಕು. ಅದಾದಮೇಲೆ ಸೈಡಿಗೆಲ್ಲ ಎಕ್ಸ್ಟ್ರಾ ಅದೆಲ್ಲ ನಾವು ಹಾಕೋದಿಲ್ಲ ಕುಕ್ಕಿಂಗಿಗೆ, ಅದೆಲ್ಲ ನೀವು ಈಗ ತೆಗಿಬೇಕು ನೋಡಿ. ಹೀಗೆ ಕ್ಲೀನ್ ಮಾಡಬೇಕು ನೀವು. ಅದಾದಮೇಲೆ ಕ್ರ್ಯಾಬಿದು ಕಾಲು ಉಂಟಲ್ಲ, ಅದು ನೀವು ಈಗ ಕಟ್ ಮಾಡಬೇಕು. ಕೆಲವರು ಸ್ಟೋನ್ ಯೂಸ್ ಮಾಡಿ ಕಟ್ ಮಾಡ್ತಾರೆ, ಕೆಲವರು ಸೀಸರಲ್ಲಿ ಕಟ್ ಮಾಡ್ತಾರೆ ನೋಡಿ. ಹೀಗೆ ತೆಗಿಬೇಕು ನೀವು. ಹೀಗೆಲ್ಲ ಕ್ಲೀನ್ ಮಾಡಿ ಇಡಬೇಕು. ನಾವು ಯೂಶ್ವಲಿ ಫಿಶೆಲ್ಲ ಬೈ ಮಾಡಿದರೆ ಮನೇಲೇ ನಾವು ಕ್ಲೀನ್ ಮಾಡ್ತೇವೆ. ಕೆಲವೊಮ್ಮೆ ಫಂಕ್ಷನ್ ಇದ್ದರೆ ಆಗ್ತಾ ಇರಲಿಲ್ಲ ಅಂದರೆ ಬ್ಯುಸಿ ಇದ್ದರೆ ನಾವು ಅಲ್ಲಿ ಫಿಶ್ ಮಾರ್ಕೆಟ್ ಎಲ್ಲಿಂದ ನಾವು ತರ್ತೇವಲ್ಲ ಅಲ್ಲಿ ನಾವು ಕೊಡ್ತೇವೆ. ಅಲ್ಲಿ ಕ್ಲೀನ್ ಮಾಡಿ ಅವ್ರು ಕೊಡ್ತಾರೆ. ವಾಮಂಜೂರಲ್ಲಿ ತುಂಬ ಅಂದರೆ ಸ್ಟಾಲ್ಸ್ಗಳಿವೆ, ಅಲ್ಲಿ ತುಂಬ ಅವರು ಬೇಗ ಕ್ಲೀನ್ ಮಾಡಿ ಕೊಡ್ತಾರೆ. ಬಟ್ ನಮಗೆ ನಮ್ಮ ಅಪ್ಪ ತುಂಬ ಹೆಲ್ಪ್ ಮಾಡ್ತಾರೆ, ಅದಕ್ಕೆ ನಾವು ಮನೆಗೆ ತರೋದೆಲ್ಲ. ಕ್ರ್ಯಾಬ್ ಕ್ಲೀನಿಂಗ್ ತುಂಬ ಈಸಿ, ಅಷ್ಟೇನು ಕಷ್ಟ ಇಲ್ಲ, ಖುಷಿ ಆಗ್ತದೆ ನನಗೆ. ಇದು ಮಸಾಲೆಯಲ್ಲಿ ಇದು ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ. ಅದರಿಂದ ತುಂಬ ಫ್ಲೆಶ್ ಇರ್ತದಲ್ಲ ಅದರ ಕಾಲೊಳಗೆ, ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ, ಈ ಕ್ರ್ಯಾಬ್ ಒಳಗಡೆ ಎಗ್ಸ್ ಇದೆ, ಅದು ಆರೆಂಜ್ ಕಲರ್ ಕಾಣ್ತದಲ್ಲ ನಿಮಗೆ, ಅದು ಎಗ್ಸ್. ಅದು ಕೂಡ ಒಳ್ಳೆಯದಾಗ್ತದೆ. ಕೆಲವು ಸತಿ ಫ್ರೈ ಮಾಡ್ತಾರೆ ಮಸಾಲೆಲ್ಲ ಹಾಕಿ, ತುಂಬ ಇದ್ದರೆ. ಸ್ವಲ್ಪ ಇದ್ದರೆ ಹಾಗೆ ಬಿಡಬೇಕು ನೀವು, ಅದನ್ನು ಮಾತ್ರ ತೆಗಿಬೇಡಿ, ಕ್ಲೀನ್ ಮಾಡಬೇಡಿ. ಅದರಲ್ಲಿ ಟೇಸ್ಟ್ ತುಂಬ ಇರ್ತದೆ ಅದಕ್ಕೆ. ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹಾಕಿ ನಿಮಗೆ ಯಾವ ಫಿಶ್ ಕಟ್ಟಿಂಗ್ ತುಂಬ ಈಸಿ. ಬಂಗುಡೆಯ, ಬೂತಯ, ಮರ್ವಯ, ಕ್ರ್ಯಾಬ, ಯಾವುದಾದರೂ ಫಿಶ್ ನಿಮಗೆ ನೀವು ಮಾಡುವಾಗ, ಕ್ಲೀನಿಂಗ್ ಮಾಡುವಾಗ ಯಾವುದು ನಿಮಗೆ ತುಂಬ ಈಸಿ ಅದು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೆ ಈಸಿಯೆಸ್ಟ್ ಯಾವುದಂದರೆ ಬಂಗುಡೆ. ಯಾಕೆಂದರೆ ಅದರಲ್ಲಿ ತುಂಬ ಕ್ಲೀನಿಂಗ್ ಅಂತ ಇಲ್ಲ, ಜಸ್ಟ್ ಒಂದು ಹೆಡ್ಡೆಲ್ಲ ಸ್ವಲ್ಪ ಕಟ್ ಮಾಡಿ ಒಳಗೆದೆಲ್ಲ ಕ್ಲೀನ್ ಮಾಡಿದರೆ ಆಯಿತು. ಖುಷಿ ಆಗ್ತದೆ ಅದು, ಯಾಕೆಂದರೆ ಅದು ಕಷ್ಟ ಇಲ್ಲ ಅದು ಕ್ಲೀನ್ ಮಾಡಲಿಕ್ಕೆ, ಅದಕ್ಕೋಸ್ಕರ. ಇದೆಲ್ಲ ನಮ್ಮ ಹಿಂದ್ಗಡೆದು ಸೀನರಿ ತುಂಬ ಅಂದರೆ ತುಂಬ ಒಳ್ಳೆಯದುಂಟು. ಲೇಕ್ ಉಂಟು ಮತ್ತು ಫ್ಲೈಟ್ ಲ್ಯಾಂಡಿಂಗ್ ಕೂಡ ಕಾಣ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಟೈಮ್ ಸಿಗುವಾಗ ನನ್ನ ಹೋಮ್ ಟೂರ್ ಬಗ್ಗೆ ನಾನೊಂದು ವ್ಲಾಗ್ ಮಾಡ್ತೀನಿ. ಅದರಲ್ಲಿ ನಾನು ಫುಲ್ ನನ್ನ ಎನ್ವೈರ್ಮೆಂಟ್, ಸರೌಂಡಿಂಗ್ಸ್, ನನ್ನ ನೇಬರ್ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ವ್ಲಾಗಲ್ಲಿ ಹಾಕ್ತೇನೆ. ಈಗ ಕಟ್ಟಿಂಗ್ ಮಾಡಿ ಆಯಿತು. ಈಗ ಫೈನಲ್ ಒಂದು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅಪ್ಪ. ಕ್ರ್ಯಾಬ್ ಅಂದರೆ ತುಂಬ ಇಷ್ಟ ನನಗೆ. ಕ್ರ್ಯಾಬ್ ಇರಲಿ ಹಾಗೂ ಪ್ರಾನ್ಸ್ ಇರಲಿ, ಅದು ಟೇಸ್ಟ್ ತುಂಬ ಒಳ್ಳೆಯದು. ಕ್ಲೀನಿಂಗ್ ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಫೈನಲಿ ಕುಕ್ಕಿಂಗ್ ಎಲ್ಲ ಆದಮೇಲೆ ತುಂಬ ಒಳ್ಳೆಯದಾಗ್ತದೆ. ಈಗ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ನಾನು ಕ್ರ್ಯಾಬನ್ನೀಗ ಕುಕ್ ಮಾಡಲಿಕ್ಕೆ ಈಗ ನಾನು ತಗೊಂಡು ಹೋಗ್ತಿದ್ದೇನೆ ನೋಡಿ. ಫುಲ್ ಕ್ಲೀನ್ ಮಾಡಿ ಅಪ್ಪ ಕೊಟ್ಟಿದ್ದಾರೆ.
ಈಗ ಮಸಾಲೆಯನ್ನು ರೆಡಿ ಮಾಡುವ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್, 1 ಟೀ ಸ್ಪೂನ್ ಜೀರಾ, 1 ಟೀ ಸ್ಪೂನ್ ಮೇಥಿ, 2 ಗ್ರೀನ್ ಚಿಲ್ಲಿ, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಸ್ವಲ್ಪ ಕರಿ ಲೀವ್ಸನ್ನು ನೀವು ಮಿಕ್ಸಿಯಲ್ಲಿ ಹಾಕಿ ಸರಿಯಾಗಿ ನೀವು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಿ. ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಆಯಿತು. ಈಗ ಕ್ರ್ಯಾಬ್ ಪೆಪ್ಪರ್ ಕೇರಳ ಸ್ಟೈಲಲ್ಲಿ ಹೇಗೆ ಮಾಡೋದಂತ ಬನ್ನಿ ನೋಡುವ. ಫಸ್ಟಿಗೆ ನಾನು ಗ್ಯಾಸ್ ಆನ್ ಮಾಡ್ತೇನೆ. ಆನ್ ಮಾಡಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆನ ಹಾಕ್ತಿದ್ದೀನಿ. ಎಷ್ಟು? 3 ಟೇಬಲ್ ಸ್ಪೂನ್. ಯಾಕೆಂದರೆ ಫ್ರೈ ಮಾಡಲಿಕ್ಕಿದೆ, ಅದಕ್ಕೋಸ್ಕರ. ಈಗ ಎಣ್ಣೆ ಸ್ವಲ್ಪ ಹೀಟ್ ಆಗಲಿ. ಅದಾದಮೇಲೆ ನಾವು ಆನಿಯನ್ 2 ದೊಡ್ಡ ಸೈಜ್ ಬಿಗ್ ಸೈಜ್ ಆನಿಯನ್ಸ್ ಅಂತ ಸಪೂರವಾಗಿ ಸ್ಲೈಸ್ ಮಾಡಿ ಇಟ್ಟಿದ್ದೇನೆ ನಾನು. ಅದನ್ನೀಗ ಪ್ಯಾನಿಗೆ ಹಾಕುವ. ಈಗ ಆನಿಯನ್ ಅನ್ನು ನೀವು ಶಾಲೋ ಫ್ರೈ ಮಾಡಿ ಟ್ರಾನ್ಸ್ಪರೆಂಟ್ ಕಲರ್ ಬರುವ ತನಕ, ತುಂಬ ಫ್ರೈ ಆಗಲಿಕ್ಕೆ ಬಿಡಬೇಡಿ. ನೋಡಿ, ಈಗ ಆಲ್ಮೋಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ ಆಗ್ತಾ ಬಂತು. ಇದು ಜಾಸ್ತಿ ಫ್ರೈ ಮಾಡಲಿಕ್ಕೆ ಬಿಡಬೇಡಿ, ಯಾಕೆಂದರೆ ಅದು ಫ್ಲೇವರ್ ಎಲ್ಲ ಸ್ಪಾಯ್ಲ್ ಆಗ್ತದೆ ಅದಕ್ಕೆ. ಈಗ ಲೋ ಫ್ಲೇಮ್ ಮಾಡಿ ಆದಮೇಲೆ ಈಗ ನೋಡಿ ಈ ಥರ ಮಸಾಲ ಬರಬೇಕು. ನಾನು ಹೀಗೆ ಗ್ರೈಂಡ್ ಮಾಡಬೇಕು, ಸ್ಮೂತ್ ಪೇಸ್ಟ್ ಆಗಿ ಬರಬೇಕು. ಓಕೆ, ಈ ಕಲರ್ ಯಾಕೆ ಬಂದಿದೆ ಅಂದರೆ ಪೆಪ್ಪರ್ ನಾನು ಜಾಸ್ತಿ ಹಾಕಿದ್ದೇನೆ ಹಾಗೂ ಗ್ರೀನ್ ಚಿಲ್ಲೀಸ್ ಹಾಕಿದ್ದೇನೆ. ಬೇಕಾದರೆ ನಿಮಗೆ ಸ್ಪೈಸಿ ಜಾಸ್ತಿ ಬೇಡದಲ್ಲಿ ನೀವು ಪೆಪ್ಪರನ್ನು ಸ್ವಲ್ಪ ಕಮ್ಮಿ ಮಾಡಿ. ನಾನು ಯಾಕೆ ಮಸಾಲನ್ನು ಈಗ ಫ್ರೈ ಮಾಡ್ತೇನೆ, ಯಾಕೆಂದರೆ ನಾನು ಫಸ್ಟ್ ಫ್ರೈ ಮಾಡಲಿಲ್ಲ. ನೀವು ಬೇಕಾದರೆ ಫಸ್ಟ್ ಅದು ಎಲ್ಲ ಮಸಾಲನ್ನು ಫ್ರೈ ಮಾಡಿ ಅದಾದಮೇಲೆ ಗ್ರೈಂಡ್ ಮಾಡಿ, ಆಗ ನಿಮಗೆ ಪೌಡರ್ ಸಿಗ್ತದೆ. ಈಗ ಮಸಾಲೆಯನ್ನು ಸರಿ ಫ್ರೈ ಮಾಡುವ. ಅದರ ಘಮ ಹೋಗುವ ತನಕ ನಾವು ಫ್ರೈ ಮಾಡಬೇಕು. ನಾವು ಮಸಾಲವನ್ನು ಸರಿಯಾಗಿ ಆನಿಯನ್ ಒಟ್ಟಿಗೆ ಈಗ ಫ್ರೈ ಮಾಡುವ. ಈಗ ಫ್ಲೇಮ್ ಜಾಸ್ತಿ ಮಾಡಿ ನೋಡಿ, ಹೀಗೆ ಫ್ರೈ ಮಾಡ್ತಾ ಇರಿ. ನಾವು ಇದು ಮಸಾಲೆಯನ್ನು ಆಲ್ಮೋಸ್ಟ್ 2 ಮಿನಿಟ್ಸ್ ನೀವು ಫ್ರೈ ಮಾಡಬೇಕು. ಸೊ 2 ಮಿನಿಟ್ಸ್ ನೀವು ಫ್ರೈ ಮಾಡ್ತಾ ಇರಿ, ಇಲ್ಲಾಂದರೆ ಅದು ಸ್ಟಿಕ್ ಆಗ್ತದೆ ಪ್ಯಾನಿಗೆ. ಈಗ ಫ್ರೈ ಆಯಿತು ಮಸಾಲ. ನೆಕ್ಸ್ಟ್ ಏನಂದರೆ ನೀವು 2 ದೊಡ್ಡ ಸೈಜ್ ಟೊಮ್ಯಾಟೊವನ್ನು ನೋಡಿ ಹೇಗೆ ಸಪೂರಾಗಿ ಕಟ್ ಮಾಡಿದ್ದೇನೆ ಹಾಗೆ ಕಟ್ ಮಾಡಿ ನೀವು ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಅದು ಕೂಡ ಸರಿಯಾಗಿ ಫ್ರೈ ಆಗಬೇಕು, ಅದರ ಫ್ರೆಶ್ನೆಸ್ ಎಲ್ಲ ಸರಿ ಹೋಗಬೇಕು. ಅದಕ್ಕೆ ಫ್ಲೇಮ್ ಹೈ ಇಡಿ, ಯಾಕೆಂದರೆ ಅದು ನೀರಿನ ಅಂಶ ಮಿಕ್ಸ್ ಆಗ್ತದೆ ಅದರೊಟ್ಟಿಗೆ. ಅದಕ್ಕೆ ಹೈ ಫ್ಲೇಮ್ ಇಟ್ಟರೆ ಏನಾಗೋದಿಲ್ಲ. ನೋಡಿ, ಈಗ ಫ್ರೈ ಆಯಿತು. ಈಗ ನೆಕ್ಸ್ಟ್ ಏನಂದರೆ, ಈಗ ನಾನು ಆಲ್ರೆಡಿ ಪೆಪ್ಪರ್ ಹಾಕಿದ್ದೇನೆ. ನೀವೇನು ಮಾಡಿ, ನಿಮಗೆ ಎಷ್ಟು ಸ್ಪೈಸಿ ಬೇಕು, ನಾನಿವತ್ತು ಈಗ ಖಾಲಿ 1/2 ಟೀ ಸ್ಪೂನ್ ಹಾಕ್ತಿದ್ದೇನೆ. ಸೊ 1/2 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಬೆರೆಸಬೇಕು. ಈಗ ನೆಕ್ಸ್ಟ್ ನಾನೀಗ 1 ಟೀ ಸ್ಪೂನ್ ಕೊರಿಯಾಂಡರ್ ಹಾಗೂ ಜೀರಾ ಪೌಡರ್, ಇದು ಫುಲ್ ಮಿಕ್ಸ್ ಮಾಡಿದ್ದೇನೆ ನಾನು. ಇದು ನಾನು ಫ್ರೈ ಮಾಡಿ ಗ್ರೈಂಡ್ ಮಾಡಿದ್ದು. ಸೊ ಇದನ್ನು ನಾನೀಗ ಆ್ಯಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ನಿಮಗೆ ಬೇಕಾದರೆ 1/2 ಟೀ ಸ್ಪೂನ್ ಗರಂ ಮಸಾಲ ಕೂಡ ಹಾಕಿ. ನಾನು ಗರಂ ಮಸಾಲ ಹಾಕ್ತಿದ್ದೇನೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ಸೊ ಹಾಕಿ
ಈಗ ನಾವು ಎಲ್ಲ ಮಸಾಲೆಯನ್ನು ಈಗ ಮಿಕ್ಸ್ ಮಾಡಿ ಫ್ರೈ ಮಾಡುವ. ಒಂದು ನಿಮಿಷ ಇಟ್ಟರೆ ಸಾಕು, ಫ್ರೈ ಮಾಡುವ. ಸರಿಯಾಗಿ ಫ್ರೈ ಮಾಡಬೇಕು. ಸರಿಯಾಗಿ ಫ್ರೈ ಮಾಡಿ ಆದ್ಮೇಲೆ ನೀವೇನಂದ್ರೆ ಕ್ಲೀನ್ ಮಾಡಿಟ್ಟ ಕ್ರಾಬ್ಸ್ ಅನ್ನು ಅದಕ್ಕೆ ಮಿಕ್ಸ್ ಮಾಡಿಡ್ಬೇಕು ಆಯ್ತಾ. ಈಗ ಮಸಾಲ ಎಲ್ಲ ಫ್ರೈ ಮಾಡಿ ಆಯಿತು ನೋಡಿ. ನೋಡಿ ಹೀಗೆ ಮಸಾಲ ಸರಿಯಾಗಿ ಫ್ರೈ ಆಗಬೇಕು. ಈಗ ನಾವು ಕ್ರ್ಯಾಬ್ ಅನ್ನು ಮಸಾಲೆಗೆ ನಾವು ಮಿಕ್ಸ್ ಮಾಡುವ. ಈಗ ಫ್ರೈ ಮಾಡಿದ ಮಸಾಲೆ ಒಟ್ಟಿಗೆ ನಾವು ಈ ಕ್ರ್ಯಾಬನ್ನು ಸರಿಯಾಗಿ ಈಗ ಮತ್ತೆ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಡಿ ಮಿಕ್ಸ್ ಮಾಡುವಾಗ, ಇದಾದರೆ ಮಸಾಲೆ ಫ್ರೈ ಆಗುತ್ತೆ. ಆಲ್ಮೋಸ್ಟ್ 1 ಕಪ್ ನೀರನ್ನು ಈಗ ಇದಕ್ಕೆ ಮಿಕ್ಸ್ ಮಾಡುವ. ಸರಿಯಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಕ್ರ್ಯಾಬ್ಸ್ ಬಾಯ್ಲ್ ಆಗಲಿಲ್ಲ, ನಾವು ಫ್ರೈ ಮಾಡಲಿಲ್ಲ. ಈಗ ಆಲ್ಮೋಸ್ಟ್ ಮಸಾಲೆ ಮಾಡಿ ಆಯಿತು, ಬಾಯ್ಲ್ ಆಗಬೇಕು. ಅದರಲ್ಲಿ ಕೂಡ ನನಗೆ ಫೀಲ್ ಆದರೆ ಮಸಾಲ ಸರಿಯಾಗಿ ಮಿಕ್ಸ್ ಆಗಲಿಲ್ಲ. ಸರಿಯಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. 10 ಮಿನಿಟ್ಸ್. ನಿಮಗೆ ಬೇಕಾದರೆ ಸ್ವಲ್ಪ ಸಾಲ್ಟನ್ನು ಸಹ ಆ್ಯಡ್ ಮಾಡ್ಬೋದು. ನೋಡಿ ಈಗ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ನೀವು 5 to 10 ಮಿನಿಟ್ಸ್ ಹಾಗೆಯೇ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇಡಿ, ಇಲ್ಲಾಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡಿ. ನನ್ನ ಅಜ್ಜಿ ಹೇಳ್ತಾರೆ ಏನಂದ್ರೆ ಅಮಾವಾಸ್ಯೆ ಮುಂಚೆ ಕ್ರ್ಯಾಬ್ ಅಲ್ಲಿ ತುಂಬಾ ಮಾಂಸ ಇರ್ತದೆ ಅಂತ. ಅಮಾವಾಸ್ಯೆ ಆದ್ಮೇಲೆ ಅದು ಕ್ರ್ಯಾಬ್ ಅಲ್ಲಿ ಮಾಂಸ ಇರುದಿಲ್ಲ, ಫ್ಲೆಶ್ ಇರುದಿಲ್ಲ. ಅದು ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ. ನಿಮ್ಗೆ ಇದರ ಬಗ್ಗೆ ನಿಮ್ಗೆ ನಾಲೆಜ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೀಸ್ ಹಾಕಿ. ಸೊ ನನಗೆ ಕೂಡ ನನ್ನ ನಾಲೆಜ್ ಜಾಸ್ತಿ ಮಾಡ್ಬೋದು, ಅದಕ್ಕೋಸ್ಕರ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆಯ್ತಾ. ವಾವ್, ಫೈನಲಿ ಕ್ರ್ಯಾಬ್ ಪೆಪ್ಪರ್ ಮಸಾಲ ಕೇರಳ ಸ್ಟೈಲ್ ಅಲ್ಲಿ ಈಗ ರೆಡಿ ಆಯ್ತು. ಬನ್ನಿ ಈಗ ನಾವು ಸರ್ವಿಂಗ್ ಬೌಲ್ಗೆ ಹಾಕುವ. ಓಕೆ, ತುಂಬಾ ಯಮ್ಮಿ ಟೇಸ್ಟಿ ಕಾಣ್ತಾ ಉಂಟು. ನೀವು ಕೂಡ ಈ ರೆಸಿಪಿಯನ್ನು ಪ್ಲೀಸ್ ಟ್ರೈ ಮಾಡಿ, ಹೇಗೆ ಟೇಸ್ಟ್ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಕೇರಳ ಸ್ಟೈಲಲ್ಲಿ ಕ್ರ್ಯಾಬ್ ಪೆಪ್ಪರ್ ಮಸಾಲ. ಸೊ ನೀವು ಕೂಡ ಈ ರೆಸಿಪಿಯನ್ನು ಪ್ಲೀಸ್ ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಒಳ್ಳೆ ಬಂದಿದೆ ಇಲ್ಲ, ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಇನ್ನೂ ಸಹ ಒಳ್ಳೆಯದಾಗ್ತದೆ ಅಂತ. ಹಾಗೂ ಈ ಮಸಾಲೆಯನ್ನು ಯಾವುದು ಬಿಡಬೇಡಿ ಆಯಿತಾ, ಯಾಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಸೊ ಎಲ್ಲ ಮಸಾಲೆಯನ್ನು ಹಾಕಿ ಆಯಿತು. ನಿಮಗೆ ಬೇಕಾದ ಕೊರಿಯಂಡರ್ ಲೀವ್ಸಲ್ಲಿ ಎಲ್ಲ ಗಾರ್ನಿಷ್ ಮಾಡ್ಬೋದು. ಫೈನಲಿ ಕ್ರ್ಯಾಬ್ ಪೆಪ್ಪರ್ ಮಸಾಲ ರೆಡಿ ಟು ಸರ್ವ್. ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ಊಟಕ್ಕೆ ಹೋಗುವ, ತುಂಬಾ ಹಸಿವಾಗ್ತಾ ಉಂಟು. ಬನ್ನಿ.